ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಈ ಚೀಟಿಲಿ ಅರ್ಜುನ್ ಮನೆ ವಿಳಾಸ ಇದೆ. ಇಲ್ಲಿಗೆ ನೀವು ಹೋಗಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಏನು ಅಂತ ತಿಳ್ಕೊಂಡು ಬರೋದಕ್ಕಾಗತ್ತಾ? ನನ್ನ ಗಂಡನ ನೀವು ಎಲ್ಲಿ ಕಳ್ಸಿದ್ದೀರಾ? ಭೈರಾದೇವಿ ರಾಕ್ಷಸಿ. ಏಯ್ ಭೈರಾದೇವಿ, ಬಾರೆ ಹೊರಗಡೆಕ್ಕೆ. ನಿನ್ ಮನೆ ಬಾಕ್ಲು ಮುಂದೆನೆ ಬಂದಿರ್ತೀನಿ. ಅದ್ ಏನ್ ಮಾಡ್ಕತ್ತೆ ಮಾಡ್ಕಮ್ಮ. ನಾನು ಹೇಳ್ದೆ ಅಲ್ಲಿಗೆ ಹೋಗ್ಬೇಡ, ಆ ಭೈರಾದೇವಿ ಸರಿಕಿಲ್ಲ, ಏನಾರ ಮಾಡ್ಬಿಟ್ಟಾಳು ಅಂತ. ನನ್ನ ಮಾತು ಕೇಳ್ದೆ ಒಂಟೆ ಹೋದ. ನಮ್ಮಪ್ಪ ಎನ್ನಿಸಿಕ್ಕೆ ತಲೆ ಹಾಕದಾಗ್ಲಿ ಮೂಗ್ ತೂರ್ಸೋದಾಗ್ಲಿ ಮಾಡೋದ್ ಬಿಟ್ಬಿಡ್ಬೇಕು ನೀನು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಮ್ಮಪ್ಪ ಏನ್ ಸಾಯ್ಸಕ್ಕೆ ನೀನ್ ಉಳ್ಕೊಂಡಿರೋದು ಅಂತ ನಿಂಗೆ ಅನ್ನಿಸ್ತಾದ? ನನಗೆ ನಿನ್ನನ್ ಸಾಯ್ಸಕ್ಕೆ ನಾನ್ ಉಳ್ಕೊಂಡಿರೋದು ಅನ್ನಿಸ್ತಾದೆ. ನಮಸ್ಕಾರ ಸರ್. ಇವತ್ತು ಕುಡ್ದಿದ್ಯೇನಾ? ಇಲ್ಲ ಸರ್, ನೆನೇನು ನಾನು ಕುಡ್ದಿರ್ಲಿಲ್ಲ. ಸರಿಯಾಗಿ ಚೆಕ್ ಮಾಡಿದೆ, ಕಾರ್ನ ಸ್ಟೇಷನ್ಗೆ ತಂದ್ಬಿಟ್ಟಿದ್ದಾರೆ. ಮಂಜುನಾಥ್ ಕಳ್ಸಿ ಇವನ್ನ, ಕೇಸು ಕೋರ್ಟ್ಗೆ ಹೋಗುತ್ತೆ. ಕಾರ್ ಅಲ್ಲೇ ಹೋಗ್ಬಿಟ್ಟು ತಗೋ. ಸರ್ ನಮಸ್ತೆ. ನಮಸ್ಕಾರ. ಏನಮ್ಮ? ಸರ್ ನಿಮ್ಮ ಬಾರಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿದ್ದೀರಲ್ಲ, ಅದನ್ನ ನೋಡಿದ್ರೆ ಸತ್ಯ ಏನು ಅಂತ ಗೊತ್ತಾಗ್ಬೋದು ಸರ್. ತಗೋ. ಸಾಯ್ಬ್ರೆ, ನೀವು ಅಂಜನನೇ ಮದುವೆ ಆಗ್ಬೇಕಿತ್ತು. ಅಸೂಯೆ ಸ್ವಾರ್ಥ ತುಂಬಿರೋ ಹೃದಯದಲ್ಲೇ ಪ್ರೀತಿ ಗಟ್ಟಿಯಾಗಿ ನಿಲ್ಲದು. ಈ ಹೂನ ಮುಟ್ಕೊಬೇಕು ಅಂತ ಸ್ವತಃ ಒಂದು ಹೆಣ್ಣಿಗೆ ಅನಿಸ್ದಾಗ ಮಾತ್ರ ಆ ಹೆಣ್ಣು ಹೂನ ಮುಟ್ಕೊಳ್ಳೋದು. ಯಾರೋ ಹೂನ ತಂದ್ಕೊಟ್ರೆ ಒಂದು ಹೆಣ್ಣು ಹೂನ ಮುಟ್ಕೊಳ್ಳಲ್ಲ ಸಾಹೇಬ್ರೆ. ನಾನು ನಿನಗೆ ಯಾರೋನಾ? ಯಾರೋ ಅಲ್ಲ ಅಂದ್ರೆ ಏನ್ ನೀವು ನನಗೆ? ನನ್ನೊಳಗೆ ಸಂಚಲನ ಎದೆಯಲ್ಲಿ ಭಾವೋತ್ಖನನ. ಅಲ್ಲ ಅಣ್ಣ, ಈ ಥರ ಬೆಳಗ್ಗೆ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ವ್ಯಾಪಾರ ಇಲ್ಲ, ನಾವು ಹೇಗ್ ಮಾಡ್ಬೇಕು? ತಗೊಂಬಂದೇನು ರಸೀದಿ. ನನ್ನ ದುಡ್ಡು ನನಗೆ ಬಂದಿದೆ, ಅದು ಬಡ್ಡಿ ಸಮೇತ. ನಿಮ್ದು ನಿಮಗೆ ಬಂತ? ಅಲ್ಲ ನನ್ ಕುಟ್ಟ ಇಲ್ವಲ್ಲ. ಆದ್ರೂ ನನ್ ಬಂದಿದೆ. ವಿಕ್ರಮಣ್ಣ ಬರ್ತೀನಿ. ಸೇಟು ದುಡ್ಡು ಕೊಟ್ಟಿದ್ಯಾ? ಗೊತ್ತಿಲ್ವ? ಇವಾಗ ತಾನೇ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ, ನಿಜ ಹೇಳು, ಯಾರು ಕೊಟ್ಟಿದ್ದು? ಮೊದಲು ಅಕ್ಕ ಜೈಲಲ್ಲಿ ಇರೋ ತರ ಮಾಡಿರೋ ವ್ಯಕ್ತಿ ಯಾರು ಅಂತ ಕಂಡುಹಿಡಿರಿ. ಅಕ್ಕನ್ ಬೆನ್ನಿಂದೆ ಬಿದ್ದಿರೋ ಶನಿ ಯಾರು ಅಂತ ಗೊತ್ತಾಗ್ಬೇಕು. ಓಹೋ, ನಿಮ್ಮ ಮಾತಲ್ಲಿ ಇಷ್ಟೆಲ್ಲ ಡೀಪ್ ಮೀನಿಂಗ್ ಇತ್ತು ಅಂತ ನಾನು ಯೋಚನೆ ಮಾಡಿದ್ದೆ. ನೀವು ಹೇಳಿದ ಶನಿ ಶ್ರಾವಣಿ ಅಂತನಾ? ನೀವು ಅತ್ತೆ ಬಗ್ಗೆ ಕೇರ್ ಮಾಡೋದಕ್ಕಿಂತ ಶ್ರಾವಣಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ. ನಿನ್ನ ಹತ್ರ ಬರೋ ಸಮಯ ಬಂದಾಯ್ತು.